ನೋಡ್ಕೊಳ್ಳಿ ಕ್ವಶನ್ನು. ಫೈಂಡ್ ದಿ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಆಫ್ ಟಿ ಇಂಟು e ಪವರ್ 2t ಮೈನಸ್ 2 sin 3t ಬೈ ಟಿ. ನೋಡಿ, ಇದು ಜನವರಿ ಫೆಬ್ರವರಿ 2023 ಕೇಳಿರೋದು. ಮಾಡಲ್ 1 21MAT31. ಇದನ್ನ ಯಾವ ಥರ ಮಾಡಬೇಕು ನೋಡಿ ಸೊಲ್ಯೂಷನ್. ಫಸ್ಟ್ ಏನು ಮಾಡೋಣ, ಟೋಟಲ್ ಆಗಿ ಇದು ಬರ್ಕೊಬಿಡೋಣ. ಎಫ್ ಆಫ್ ಟಿ ಈಸ್ ಈಕ್ವಲ್ ಟು ಟಿ ಇಂಟು e ಪವರ್ 2t ಮೈನಸ್ 2 sin 3t ಬೈ ಟಿ. ಇಲ್ಲಿ ನೋಡಿ, ಲ್ಯಾಪ್ಲಾಸ್ ಅಪ್ಲೈ ಮಾಡಿ. ಲ್ಯಾಪ್ಲಾಸ್ ಆಫ್ ಎಫ್ ಆಫ್ ಟಿ ಈಸ್ ಈಕ್ವಲ್ ಟು ಲ್ಯಾಪ್ಲಾಸ್ ಆಫ್ ಟಿ ಇಂಟು e ಪವರ್ 2t ಮೈನಸ್ 2ನ ಆಚೆ ತಗೊಳ್ಳಿ, ಲ್ಯಾಪ್ಲಾಸ್ ಆಫ್ ಸೈನ್ 3t ಬೈ ಟಿ. ಈಗ ಇಲ್ಲಿ ಕಂಡೀಷನ್ ನೋಡಿ, ಇದು ಫಾರ್ಮುಲಾ ಯೂಸ್ ಮಾಡೋಣ. ಲ್ಯಾಪ್ಲಾಸ್ ಆಫ್ e ಪವರ್ ಎ ಟಿ ಎಫ್ ಆಫ್ ಟಿ ಫಾರ್ಮಲ್ಲಿದ್ದರೆ, ಲ್ಯಾಪ್ಲಾಸ್ ಆಫ್ e ಪವರ್ ಎ ಟಿನ ಆಚೆ ತಗೋಬೇಕು ಅಂದರೆ ಲ್ಯಾಪ್ಲಾಸ್ ಆಫ್ ಎಫ್ ಆಫ್ ಟಿ ಬರೆದು ಇಲ್ಲೇನು ಬರೀಬೇಕು, ಎಸ್ ರಿಪ್ಲೇಸ್ ಬೈ ಎಸ್ ಮೈನಸ್ ಎ ಅಂತ ಬರೀಬೇಕು. ಅಂದರೆ ಇಲ್ಲಿ ಏನಾಗುತ್ತೆ, ಲ್ಯಾಪ್ಲಾಸ್ ಆಫ್ ಟಿ ಬರೆದು ಇಲ್ಲಿ ಎಸ್ ರಿಪ್ಲೇಸ್ ಬೈ ಎಸ್ ಮೈನಸ್ 2 ಅಂತ ಬರೀಬೇಕು. ಮೈನಸ್ 2 ಇಂಟು ಇಲ್ಲಿ ನೋಡಿ, ಲ್ಯಾಪ್ಲಾಸ್ ಆಫ್ ಎಫ್ ಆಫ್ ಟಿ ಬೈ ಟಿ ಅಂತ ಇದ್ದರೆ ಇಲ್ಲಿ ಟಿನ ಆಚೆ ತಗೋಬೇಕು ಅಂದರೆ ನಮ್ಕ ಇಟ್ಕೊಳ್ಳಿ, ಇಂಟೆಗ್ರಲ್ ಆಫ್ ಎಸ್ ಟು ಇನ್ಫಿನಿಟಿ ಬರೆದು ಲ್ಯಾಪ್ಲಾಸ್ ಆಫ್ ಎಫ್ ಆಫ್ ಟಿ ಒಳಗಡೆನೇ ಇರಲಿ ಇಂಟು ಡಿ ಎಸ್ ಬರೀಬೇಕು. ಇದೇನಾಗುತ್ತೆ ನೋಡಿ, ಡಿವೈಡ್ ಬೈ ಟಿ ಆಚೆ ತಗೋಬೇಕಂದ್ರೆ ಏನು ಬರೀಬೇಕು, ಇಂಟೆಗ್ರಲ್ ಆಫ್ ಎಸ್ ಟು ಇನ್ಫಿನಿಟಿ ಲ್ಯಾಪ್ಲಾಸ್ ಆಫ್ ಸೈನ್ 3t ಇಂಟು ಡಿ ಎಸ್ ಅಂತ ಬರೀಬೇಕು. ಅರ್ಥ ಆಗ್ತಿದೆಯಾ? ಲ್ಯಾಪ್ಲಾಸ್ ಆಫ್ ಟಿ ಅಂದರೆ ನೋಡಿ, ಲ್ಯಾಪ್ಲಾಸ್ ಆಫ್ ಟಿ ಪವರ್ ಎನ್ಗೆ ಫಾರ್ಮುಲಾ 1 ಬೈ ಎಸ್ ಪವರ್ ಎನ್ ಪ್ಲಸ್ 1. ಇಲ್ಲಿ ನೋಡಿ, ಎಸ್ ಅಂದರೆ ಇಲ್ಲಿ ಎನ್ ಅಂದರೆ 1, ಸಾರಿ 1 ಬೈ ಅಲ್ಲ, ಇದು ಎನ್ ಫ್ಯಾಕ್ಟೋರಿಯಲ್ ಬೈ ಎಸ್ ಪವರ್ ಎನ್ ಪ್ಲಸ್ 1. ಇಲ್ಲಿ ಟಿ ಪವರ್ 1 ಅಂದರೆ 1 ಫ್ಯಾಕ್ಟೋರಿಯಲ್ ಬೈ ಎಸ್ ಪವರ್ 1 ಪ್ಲಸ್ 1 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ ಎಸ್ ಪವರ್ 1 ಪ್ಲಸ್ 1. ಇಲ್ಲಿ ಎಸ್ ರಿಪ್ಲೇಸ್ ಬೈ ಎಸ್ ಮೈನಸ್ 2 ಹಂಗೆ ಇರಲಿ. ಮೈನಸ್ 2 ಇಂಟು ಇಂಟೆಗ್ರಲ್ ಆಫ್ ಎಸ್ ಟು ಇನ್ಫಿನಿಟಿ ಲ್ಯಾಪ್ಲಾಸ್ ಆಫ್ ಸೈನ್ 80 ಅಂದರೆ ಎ ಬೈ ಎಸ್ ಸ್ಕ್ವೇರ್ ಪ್ಲಸ್ ಎಸ್ ಸ್ಕ್ವೇರ್. ಎ ಅಂದರೆ 3 ಬೈ ಎಸ್ ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಡಿ ಎಸ್. ಈಗ ನೋಡಿ, ಇದು 1 ಬೈ 1 ಫ್ಯಾಕ್ಟೋರಿಯಲ್ ಅಂದರೆ 1, ಎಸ್ ಪವರ್ 1 ಪ್ಲಸ್ 1 ಅಂದರೆ 2, ಇಲ್ಲಿ ಎಸ್ ರಿಪ್ಲೇಸ್ ಬೈ ಎಸ್ ಮೈನಸ್ 2. ಮೈನಸ್ 2 ಇಂಟು, ಈಗ ನೋಡಿ ಇಲ್ಲಿ ಫಾರ್ಮುಲಾ ಬಂದು ಜ್ಞಾಪಕ ಇಟ್ಕೊಳ್ಳಿ, ಇಂಟೆಗ್ರಲ್ ಆಫ್ ಎ ಬೈ ಎಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಡಿ ಎಸ್ ಅಂದರೆ ಟ್ಯಾನ್ ಇನ್ವರ್ಸ್ ಎಸ್ ಬೈ ಎ. ಈ ಫಾರ್ಮುಲಾನ ಯೂಸ್ ಮಾಡಬೇಕು ನೀವು. ಇಲ್ಲಿ ಏನಾಗುತ್ತೆ ನೋಡಿ, ಇಂಟಿಗ್ರೇಷನ್ ಆಫ್ ಎ ಬೈ ಎಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಂದರೆ ಈ ಫಾರ್ಮುಲಾ ಇದೆ, 3 ಬೈ ಎಸ್ ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಅಂದರೆ ಟ್ಯಾನ್ ಇನ್ವರ್ಸ್ ಆಫ್ ಎಸ್ ಬೈ 3. ಇಲ್ಲಿ ಲಿಮಿಟ್ ಬಂದು ಎಸ್ ಟು ಇನ್ಫಿನಿಟಿ. ಈಗ ನೆಕ್ಸ್ಟ್ ಏನು ಮಾಡಬೇಕು ನೋಡಿ, 1 ಬೈ ಎಸ್ ಜಾಗದಲ್ಲಿ ಎಸ್ ಮೈನಸ್ 2 ಹಾಕಿ, ಎಸ್ ಮೈನಸ್ 2 ಹೋಲ್ ಸ್ಕ್ವೇರ್ ಮೈನಸ್ 2 ಇಂಟು ಇಲ್ಲಿ ನೋಡಿ, ಅಪ್ಪರ್ ಲಿಮಿಟ್ ಇನ್ಫಿನಿಟಿ ಹಾಕಿದ್ರೆ ಟ್ಯಾನ್ ಇನ್ವರ್ಸ್ ಇನ್ಫಿನಿಟಿ ಆಗುತ್ತೆ. ಮೈನಸ್ ಎಸ್ ಜಾಗದಲ್ಲಿ ಎಸ್ ಹಾಕಿದ್ರೆ ಟ್ಯಾನ್ ಇನ್ವರ್ಸ್ ಎಸ್ ಬೈ 3 ಆಗುತ್ತೆ. ನೋಡಿ, ಎಸ್ ಜಾಗದಲ್ಲಿ ಇನ್ಫಿನಿಟಿ ಹಾಕಿದ್ರೆ ಟ್ಯಾನ್ ಇನ್ವರ್ಸ್ ಇನ್ಫಿನಿಟಿ ಆಗುತ್ತೆ, ಎಸ್ ಜಾಗದಲ್ಲಿ ಎಸ್ ಹಾಕಿದ್ರೆ ಎಸ್ ಬೈ 3 ಆಗುತ್ತೆ. ಆಮೇಲೆ ಏನಾಗುತ್ತೆ, 1 ಬೈ ಎಸ್ ಮೈನಸ್ 2 ಹೋಲ್ ಸ್ಕ್ವೇರ್ ಹಂಗೆ ಇರಲಿ, ಮೈನಸ್ 2 ಇಂಟು ಟ್ಯಾನ್ ಇನ್ವರ್ಸ್ ಇನ್ಫಿನಿಟಿ ಅಂದರೆ ಜ್ಞಾಪಕ ಇಟ್ಕೊಳ್ಳಿ, 5/2. tan inverse infinity is 5/2. 5/2 minus tan inverse s by 3. ಈಗ ಜ್ಞಾಪಕ ಇಟ್ಕೊಳ್ಳಿ, 5/2 minus tan inverse x ಅಂದರೆ cot inverse x. ಏನಾಗುತ್ತೆ, 1 by s minus 2 whole square minus 2 into cot inverse s by 3 ಆಗುತ್ತೆ.
ಇಷ್ಟೇ ಮಾಡಬೇಕಾಗಿದೆ ನೋಡಿ. ಇನ್ನೊಂದು ಸತಿ ಹೇಳ್ಕೊಡ್ತೀನಿ. ಎಫ್ ಆಫ್ ಟಿ ಈಸ್ ಈಕ್ವಲ್ ಟು ಟಿ e4 2t ಮೈನಸ್ 2 sin 3t ಬೈ ಟಿ. ಫೈಂಡ್ ಲ್ಯಾಪ್ಲೇಸ್ ಅಂದರೆ ಎಲ್ಲೋ 2ನ ಆಚೆ ತಗೊಳ್ಳಿ. e4 2 t e4at ಆಚೆ ತಗೋಬೇಕಂದ್ರೆ ಎಸ್ ರಿಪ್ಲೇಸ್ ಬೈ ಎಸ್ ಮೈನಸ್ ಎ ಮಾಡಬೇಕು. ಇಲ್ಲಿ ಡಿವೈಡ್ ಬೈ ಟಿ ಆಚೆ ತಗೋಬೇಕು ಅಂದರೆ ಇಂಟೆಗ್ರಲ್ ಆಫ್ ಎಸ್ ಟು ಇನ್ಫಿನಿಟಿ ಬರೀಬೇಕು. ಲ್ಯಾಪ್ಲೇಸ್ ಆಫ್ sin 3t ds. ಲ್ಯಾಪ್ಲೇಸ್ ಆಫ್ sin 80 ಅಂದರೆ ಎ ಬೈ ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಂದರೆ 3/s² ಪ್ಲಸ್ 3². ಇದು 1 ಫ್ಯಾಕ್ಟೋರಿಯಲ್ ಅಂದರೆ 1/s⁴1+1 ಅಂದರೆ 2 ಎಸ್ ರಿಪ್ಲೇಸ್ ಬೈ ಎಸ್ ಮೈನಸ್ 2 ಮಾಡಬೇಕು. -2 ಇಂಟು ಇದು ನೋಡಿ ಇಂಟೆಗ್ರಲ್ ಆಫ್ ಎ ಬೈ ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಂದರೆ tan ಇನ್ವರ್ಸ್ ಎಸ್ ಬೈ ಎ ಅಂದರೆ 3. ಅಪ್ಪರ್ ಲಿಮಿಟ್ tan ಇನ್ವರ್ಸ್ ಇನ್ಫಿನಿಟಿ ಮೈನಸ್ tan ಇನ್ವರ್ಸ್ ಎಸ್ ಬೈ 3. tan ಇನ್ವರ್ಸ್ ಇನ್ಫಿನಿಟಿ ಇಸ್ 5/2 ಮೈನಸ್ tan ಇನ್ವರ್ಸ್ ಎಸ್ ಬೈ 3. 5/2 ಮೈನಸ್ tan ಇನ್ವರ್ಸ್ ಎಕ್ಸ್ ಅಂದರೆ ಕಾಟ್ ಇನ್ವರ್ಸ್ ಎಕ್ಸ್. ಇಲ್ಲಿ ಎಕ್ಸಾಕ್ಟಲ್ಲಿ x/3 ಇದೆ, ಅದಕ್ಕೆ ಕಾಟ್ ಇನ್ವರ್ಸ್ ಎಸ್ ಬೈ 3 ಆಗುತ್ತೆ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್.